ಹಲೋ ಫ್ರೆಂಡ್ಸ್, ನನ್ನ ಈ ಪ್ರಯಾಣ ಮಂಗಳೂರಿಗೆ. ನನ್ನ ಕಸಿನ್ ಯಜ್ಜೋಣ್ಣವರು ಈ ವೀಕೆಂಡ್ ಊರಿಗೆ ಹೊರಟರು. ಬರ್ತೀಯನೋ ಮಗ ಅಂತ ಕೇಳಿದ್ರು. ಕೇಳಿದ ತಕ್ಷಣ ನಾನು ಊರಿಗೆ ಹೋಗೋ ಪ್ಲ್ಯಾನ್ ಫಿಕ್ಸ್. ಆ್ಯಕ್ಚುಲಿ ಅಣ್ಣಂಗೆ ನೈಟ್ ಶಿಫ್ಟ್ ವರ್ಕ್ ಮುಗಿಸ್ಕೊಂಡು 4 ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದರು. ಬರೋ 10 ಮಿನಿಟ್ಸ್ ಮುಂಚೆ ಕಾಲ್ ಮಾಡಿದರು. ಎಚ್ಚರ ಆಯಿತು. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ಯಾಗ್ ಹಾಕ್ಕೊಂಡು ಸ್ಯಾಂಕಿ ಟ್ಯಾಂಕ್ ಹತ್ರ ಹೊರಟೆ. ವೀಕೆಂಡಲ್ಲಿ ಬೆಂಗಳೂರು ಬಿಡೋ ನಮ್ಮ ಪ್ರಯಾಣ ಸ್ಟಾರ್ಟ್. ನನ್ನ ಮಾತಿಗಿಂತ ಮಾರ್ನಿಂಗ್ ವೈಬ್ಸ್ ಹೇಗಿತ್ತು ಅಂತ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಇದರಲ್ಲೇ ಆಫ್ಟರ್ನೂನ್ 11 ಗಂಟೆ 12 ಗಂಟೆ ಎದ್ದೇಳೋರಿಗೆ ಈ ವೈಬ್ಸ್ ನೋಡೋಕ್ಕೆ ಸಿಗೋದು ತುಂಬಾ ಕಮ್ಮಿ. ಅರ್ಲಿ ಮಾರ್ನಿಂಗ್ ಗುಡ್ ವೈಬ್ಸು ತುಂಬಾ ಫ್ರೆಶ್ ಫೀಲ್ ಅನಿಸುತ್ತೆ. ನಮ್ಮ ಮನಸ್ಸಿಗೆ ಇಷ್ಟ ಅನಿಸೋ ಬೇರೆ ಬೇರೆ ಹಾಡುಗಳನ್ನ ಪ್ಲೇ ಮಾಡ್ತಾ ಎಂಜಾಯ್ ಮಾಡ್ತಾ ನಮ್ಮ ಜರ್ನಿ ಸಾಕ್ತು. ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್ ಮಾಡೋದಂದರೆ ತುಂಬಾ ಕಷ್ಟ. ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಬರೋದಂದರೆ ಅರ್ಲಿ ಮಾರ್ನಿಂಗೆ. ಹಾಗಂತ ನಾನು ಯಜ್ಜೋಣ್ಣ ಡಿಫ್ರೆಂಟ್ ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ನಮ್ಮ ಜರ್ನಿ ಸಾಕ್ತಾ ಇತ್ತು. ತುಂಬಾ ಟ್ರೆಂಡಿಂಗ್ ಟಾಪಿಕ್ಸ್, ಪೊಲಿಟಿಕ್ಸ್, ಬಿಸ್ನೆಸ್, ಟ್ರೇಡಿಂಗ್ಸ್, ಈ ಥರ ಬೇರೆ ಬೇರೆ ರೀತಿ ಟಾಪಿಕ್ಗಳನ್ನ ಮಾತಾಡ್ಕೊಂಡು ನಾವು ಹಾಸನ ರೀಚ್ ಆಗಿದೆ ಗೊತ್ತಾಗಿಲ್ಲ. ನಾವು ಧರ್ಮಸ್ಥಳ ರೀಚ್ ಆದ್ವಿ. ಅಣ್ಣ ನನ್ನನ್ನು ಮನೆಗೆ ಬಿಟ್ಟು ಅವ್ರ ಮನೆಗೆ ಹೋದರು. ಸ್ಯಾಟರ್ಡೆ ಅಲ್ಲಿ ಮುಗೀತು. ಸಂಡೇ ಎದ್ದ ತಕ್ಷಣ ಮನೆ ಮೇಲ್ಗಡೆ ಹೋಗಿ ಒಂದು ಸಣ್ಣ ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋ ಒಂದು ಸಣ್ಣ ಪ್ರಯತ್ನ. ಇದೇ ನಮ್ಮ ಮನೆ. ಅಮ್ಮ ಮಾತ್ರ ಇರೋದು. ನಾವು ಬಂದರೆ ಅವ್ರಿಗೆ ಖುಷಿನೇ ಬೇರೆ. ಹಾಗಂತ ಹೋದರೆ ನಾವು ಮನೇಲಿರೋದು ತುಂಬಾ ಕಮ್ಮಿ. ಮಂಗಳೂರು ಹೋಗಿದ್ದು ನಾವು ಇವತ್ತು ಎಲ್ಲೆಲ್ಲಿ ಹೋದ್ವಿ, ಏನೆಲ್ಲ ಮಾಡಿದ್ವಿ ನೀವೇ ನೋಡಿ. ನೀವು ಯಾವ ಸೇತುವೆಲೂ ಬೇಲಿ ನೋಡೋಕ್ಕೆ ಚಾನ್ಸ್ ಇಲ್ಲ. ಆದರೆ ಈ ಸೇತುವೆ ಮೇಲೆ ಬೇಲಿ ಹಾಕಿದ್ದಾರೆ. ಯಾಕಂತ ತೋರಿಸ್ತೀನಿ ಬನ್ನಿ. ಕಾಫಿ ಡೇ ಬಿಸ್ನೆಸ್ ಮ್ಯಾನ್ ಸಿದ್ಧಾರ್ಥ ಅವರು ಸುಸೈಡ್ ಮಾಡ್ಕೊಂಡಿದ್ದಿಲ್ಲೇ. ಅದಾದಮೇಲೆ ಇಲ್ಲಿ ಬೇಲಿ ಹಾಕಿದ್ದಾರೆ. ಸುಸೈಡ್ ಮಾಡ್ಕೊಳ್ಳೋರಿಗೂ ತನ್ನ ಇಷ್ಟ ಪ್ರಕಾರ ಸುಸೈಡ್ ಮಾಡ್ಕೋಬಾರ್ದು ಅಂತ ಬೇಲಿ ಹಾಕೋ ಪರಿಸ್ಥಿತಿ ಈ ಸೇತುವೆ ಬಂದಿದೆ. ಫ್ರೆಂಡ್ಸ್, ನೀವು ನೋಡ್ತಿರೋದು ಹಂಚಿನ ಕಾರ್ಖಾನೆ. ಮಂಗಳೂರು ಹಂಚಂದರೆ ತುಂಬಾ ಫೇಮಸ್. ಮೊದಲೆಲ್ಲ ಹಂಚಿನ ಮನೆಗಳೇ ಜಾಸ್ತಿ. ಈ ಶೆಕೆ ವೆದರಿಗೆ ಹಂಚಿನ ಮನೆಗಳೇ ಬೆಸ್ಟು. ಮಂಗಳೂರು ಅಂದ್ರೇ ಫಿಶ್ ಮೀಲ್ಸಿಗೆ ಫೇಮಸ್ಸು. ಫಿಶ್ ಮೀಲ್ಸ್ ಊಟ ಮಾಡಿಕೊಂಡು ಬೀಚ್ ಸೈಡ್ ಹೊರಟ್ವಿ. ನಾವು ಹೋಗ್ತಿರೋದು ತಣ್ಣೀರ್ಬಾವಿ ಬೀಚ್. ನಾವು ಬೀಚಿಗೆ ಹೋಗ್ಬೇಕಂತಲೇ ಇದ್ವಿ. ಆದರೆ ಆಮೇಲೆ ಗೊತ್ತಾಗಿದ್ದು ನಮಗೆ ತಣ್ಣೀರ್ಬಾವಿ ಬೀಚಲ್ಲಿ ತಪಸ್ಯ ಬೀಚ್ ಫೆಸ್ಟಿವಲ್ ಆಗ್ತಾಯಿದೆ ಅಂತ. ರೋಗಿ ಬಯಸಿದ್ದು ಹಾಲನ್ನು, ವೈದ್ಯ ನೀಡಿದ್ದು ಹಾಲನ್ನು ಅನ್ನೋ ಹಾಗೆ ನನ್ನ ಎಕ್ಸ್ಪೆಕ್ಟೇಷನ್ನು ಯಾವುದಾದ್ರೂ ಒಂದು ಇವೆಂಟ್ ಕ್ಯಾಪ್ಚರ್ ಮಾಡಬೇಕು ಅಂತ ಇತ್ತು. ನಮ್ಮ ಕರಾವಳಿ ತೀರದಲ್ಲಿ ವರ್ಷ ಪೂರ್ತಿ ಸಂಭ್ರಮಾಚರಣೆ ಇದ್ದೇ ಇರುತ್ತೆ ರೀ. ನಮ್ಮ ಕರಾವಳಿ ಜನರ ಜೀವನ ಶೈಲಿಯೇ ತುಂಬ ಸಾಂಸ್ಕೃತಿಕವಾಗಿದೆ. ನೀವು ಕರಾವಳಿ ಎಂಟ್ರಿ ಆಗ್ತಿರ್ಬೇಕಾದ್ರೆ ಗಮನಿಸ್ಬೋದು, ಬೇರೆ ಬೇರೆ ರೀತಿಯ ಬ್ಯಾನರ್ಗಳನ್ನ ಹಾಕಿರ್ತಾರೆ. ಬ್ರಹ್ಮಕಲಶೋತ್ಸವ, ಜಾತ್ರಾ ಮಹೋತ್ಸವ, ಕ್ರೀಡೋತ್ಸವ, ಆಟ, ಕೋಲ, ಕಂಬಳ, ಈ ರೀತಿಯ ಬೇರೆ ಬೇರೆ ರೀತಿಯ ಸಂಭ್ರಮಾಚರಣೆಗಳು ದಕ್ಷಿಣ ಕನ್ನಡದಲ್ಲಿ ಪ್ರತಿನಿತ್ಯ ನಡೀತಾ ಇರುತ್ತೆ. ಕರಾವಳಿಗರ ಈ ಸುಂದರ ಜೀವನ ಶೈಲಿಗೆ ಪ್ರಕೃತಿಯ ಮಹತ್ವ ತುಂಬಾ ಇದೆ. ಇಲ್ಲಿ ತನಕ ಕರಾವಳಿಯ ಟ್ರೆಡಿಷನಲ್ ಫೀಲ್ನ ಶೇರ್ ಮಾಡಿಕೊಂಡೆ. ಮುಂದೆ ತಪಸ್ಯ ಬೀಚ್ ಫೆಸ್ಟಿವಲ್ ಮಾಡರ್ನ್ ಫೀಲ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ತಪಸ್ಯ ಬೀಚ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಕೆಲವು ಗೇಮ್ಗಳನ್ನ ಆರ್ಗನೈಸ್ ಮಾಡಿದರು. ರನ್ನಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್. ಬೇರೆ ರಾಜ್ಯದ ಅಥ್ಲೆಟ್ಸ್ಗಳೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ಸ್ ಮಾಡೋಕ್ಕೆ ಬಂದಿದ್ದರು. ಟೋಟಲಿ ತಪಸ್ಯ ಬೀಚ್ ಫೆಸ್ಟಿವಲ್ನ ತುಂಬ ಜನ ಎಂಜಾಯ್ ಮಾಡಿದ್ರು. ಬಂದವರೆಲ್ಲ ಗಾಳಿಪಟ ಹಾರಿಸ್ತಿದ್ರು.
ಆಕಾಶದಲ್ಲಿ ಕೈಟ್ ಫ್ಲೈ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ತುಂಬಾ ಫುಡ್ ಸ್ಟಾಲ್ಗಳೆಲ್ಲ ಇದ್ವು. ತುಂಬಾ ಜನ ಇತ್ತು ಗುರು. ಬನ್ನಿ ಒಂದು ರೌಂಡ್ ಹಾಕೋಬರೋಣ. ನಾವು ಹೋಗ್ಬೇಕಾದ್ರೆ ನೈಟ್ 7 o'clock ಆಗಿತ್ತು. ಸೊ DJ ಇವೆಂಟ್ ಆಗ್ತಾ ಇತ್ತು. ಈ ಕಲರ್ಫುಲ್ ತಪಸ್ಯ ಬೀಚ್ ಫೆಸ್ಟಿವಲ್ ಮುಗಿಸ್ಕೊಂಡು ಗೋಲಿ ಸೋಡಾ ಕುಡಿದು ಬೀಚ್ ಸೈಡ್ ಸಿಗೋ ಫೇಮಸ್ ಬಾಯ್ಲ್ಡ್ ಚೌರ್ಮುರಿ ತಿಂಡಿ. ನೈಟ್ 10:30ಗೆ ನನಗೆ ಬೆಂಗಳೂರಿಗೆ ಬಸ್ಸು. ಈ ವೀಕೆಂಡು ಮುಗೀತು. ನನ್ನ ಈ ವೀಕೆಂಡ್ ಜರ್ನಿ ಹೇಗಿತ್ತು, ತಪಸ್ಯ ಬೀಚ್ ಫೆಸ್ಟಿವಲ್ ನಿಮಗೆ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ವೀಡಿಯೋಸ್ನೆಲ್ಲ ನೋಡ್ತಾನೆ ಇರಿ, ಸಪೋರ್ಟ್ ಮಾಡ್ತಾನೆ ಇರಿ. ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ.